ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಪಾಟ್ಲೈಟ್. ಪಯಣ ರೀಲಿಂದ ರಿಯಲ್ಗೆ. ನಾನು ನಿಮ್ಮ ಹರಿಣಿ ನಟರಾಜ್. ಸ್ಪಾಟ್ಲೈಟ್ ವೀಕ್ಷಕರೇ, ಸಿಂಹಾದ್ರೆಯ ಸಿಂಹ, ರಾಜನರಸಿಂಹ ಈ ಸಿನಿಮಾಗಳು ಯಾರಿಗೆ ಗೊತ್ತಿಲ್ಲ ಕರ್ನಾಟಕದಲ್ಲಿ? ಈ ಸಿನಿಮಾಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡಕ್ಕೆ ಬಂದಿದ್ದಾರೆ ಅಭಿಜಿತ್ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ ಸರ್? ಫಸ್ಟ್ ಕ್ಲಾಸ್. ತಾವು? ಸೂಪರ್. ಲುಕಿಂಗ್ ವೆರಿ ಗುಡ್. ಓಕೆ ಸರ್. ವಿಷ್ಣು ಅವ್ರ ಜೊತೆ ಮತ್ತೆ ಒಂದು ಸಿನಿಮಾ ಮಾಡ್ತೀರಾ, ಸಿಂಹಾದ್ರೆಯ ಸಿಂಹ. ಅಲ್ಟಿಮೇಟ್ ಹಿಟ್ ಅದೂ. ಆ ಸಿನಿಮಾ ಬಗ್ಗೆ ಹೇಳಿ ಸರ್. ಅವು ಯಜಮಾನ ರೌಂಡ್ಸ್ ಹೋಗ್ತಾ ಇದ್ವಿ. ಓಕೆ. ಎಲ್ಲ ಕಡೆ. ಆಗ ಒಂದು ಸಿಕ್ಕಾಪಟ್ಟೆ ಕ್ರೇಜು, ಅದು ವಿಪರೀತ. ಅದು ನೋಡೋದಕ್ಕೆ ನೋಡಿದ್ದೇ ಒಂದು ಹಬ್ಬ ಆಯ್ತಾ. ಬರಬೇಕಾದ್ರೆ ನಮಗೆ ನಮ್ಮ ಪ್ರೊಡ್ಯೂಸರ್ ವಿಜಯ್ ಕುಮಾರ್ ಅಂತ ಇದ್ದಾರೆ, ವಿಷ್ಣು ಸರ್ಗೆ ಭಾಳ ದೊಡ್ಡ ಫ್ಯಾನ್. ಅವರು ಬಸ್ಸಲ್ಲಿ ಬರ್ತಾ ಇದ್ವಿ ನಾವು, ಅಂದರೆ ಎಲ್ಲ ಟ್ರಿಪ್ ಮುಗಿಸ್ಕೊಂಡು ಬರ್ತಾ ಇದ್ವಿ. ಬಸ್ಸಲ್ಲಿ ಅನೌನ್ಸ್ ಮಾಡಿರು, ಅಭಿಯಣ್ಣ ನಿಮ್ಗೊಂದು ಇನ್ನೊಂದು ಸಿನಿಮಾ ಅಂದರು. ಯಾವುದು ಬಸ್ ಯಾವುದು ಸರ್ ಅಂದ್ವಿ. ನಾವು ವಿಜಯಣ್ಣ ಅಂತ ಇದ್ವಿ. ವಿಷ್ಣು ಸರ್ಗೆ ತಮ್ಮನ ಪಾತ್ರ ಮಾಡ್ತಾ ಇದ್ದೀರಾ, ಮತ್ತೊಂದು ಸಿನಿಮಾ ಅಂದರು. ಸೊ ಸಕ್ಸಸ್ ಹ್ಯಾಂಗ್ ಓವರಲ್ಲಿ ಇನ್ನೊಂದು ಸಿನಿಮಾ ಅಂದರೆ ಆ್ಯಸ್ ಯೂಶುವಲ್ ಐ ಸೆಡ್ ಓಕೆ, ವೈ ನಾಟ್, ಡೆಫಿನೆಟ್ಲಿ. ಅಯ್ಯೋ ಅವ್ರ ಜೊತೆ ನಾನು ಮಾಡಬೇಕು ಅಂದರೆ ಇಟ್ಸ್ ಮೈ ಲಕ್ ಅಂತ ಹೇಳ್ತೀನಿ ಅಂತ ಹೇಳಿ ಹೇಳಿದೆ. ಆಗ ಗೊತ್ತಾಗಿದ್ದು ಸಿಂಹಾದ್ರಿ ಸಿಂಹ ಅಂತ. ಅದು ಬಂದು ತೆಲುಗುನಲ್ಲಿ ಪೆದರಾಯುಡು ಅಂತ. ಅಲ್ಲಿ ರಜನಿಕಾಂತ್ ಮಾಡಿದಂಥ ಪಾತ್ರನೂ ವಿಷ್ಣು ಸರೇ ಮಾಡಿರು, ಮೋಹನ್ ಬಾಬು ಮಾಡಿದಂಥ ಪಾತ್ರ ಕೂಡ ವಿಷ್ಣು ಸರೇ ಮಾಡಿರು. ಅದು ಡ್ಯೂಯಲ್ ರೋಲ್. ಅದು ತಂದೆ ಮಗ, ಅವ್ರಿಗೆ ತಮ್ಮಂದ್ರು. ಹೌದು. ಈ ಪಾತ್ರ ಅವ್ರು ಮಾಡಿರು. ಇದು ಬಂದು ತೆಲುಗು ತಮಿಳು ಭಾಳ ದೊಡ್ಡ ಹಿಟ್ ಇದು ಸಿಂಹಾದ್ರಿ ಸಿಂಹ. ಅಂದರೆ ತೆಲುಗುನಲ್ಲಿ ಪೆದರಾಯುಡು, ತಮಿಳಿನಲ್ಲಿ ನಾಟಮಯ್ಯ ಅಂತ, ಕನ್ನಡದಲ್ಲಿ ಸಿಂಹಾದ್ರಿ ಸಿಂಹ. ಆ ಸಿನಿಮಾ ಸಿಕ್ತು. ಆ ಸಿನಿಮಾದಲ್ಲಿ ನನ್ನ ಪಾತ್ರನೂ ಚೆನ್ನಾಗಿದೆ, ಸಾಂಗ್ಸ್ ಎಲ್ಲ ಇದೆ ಅದರಲ್ಲಿ. ಖುಷಿ ಏನಪ್ಪ ಅಂದರೆ ಭಾನುಪ್ರಿಯ ಅವ್ರ ಜೊತೆ ನಾವು ಆ್ಯಕ್ಟ್ ಮಾಡಿದ್ವಿ. ಯಾಕಂದರೆ ಭಾಳ ದೊಡ್ಡ ಸ್ಟಾರ್. ಅವರು ಭಾಳ ಆ ಟೈಮಲ್ಲಿ 80s ಅಲ್ಲೆಲ್ಲ ದೊಡ್ಡ ಹೀರೋಯಿನ್, ತುಂಬ ಸುಂದರಿ. ಅವಾಗಲೂ ಸುಂದರಿನೇ ಸರ್, ಆ ಟೈಮಲ್ಲಿ. ನಾನು ಹೇಳಿದೆ ಭಾಳ ನಿಮ್ಗೆ ನೋಡಿ ಖುಷಿ ಆಯ್ತು ಮೇಡಮ್ ಅಂತ ಹೇಳಿದೆ. ಆಮೇಲೆ ಮೀನ್ ಅವರು ಹೀರೋಯಿನ್, ಹೀರೋಯಿನ್ ಅತ್ತಿಗೆ ಪಾತ್ರ ಮಾಡಿದ್ದಾರೆ. ಹೌದು. ಭಾಳ ದೊಡ್ಡ ಆರ್ಟಿಸ್ಟ್ ತಾರಾ ಬಳಗ ಅದರಲ್ಲಿ. ಹೌದು. ಉಮಾಶ್ರೀ ಅವರು ಎಲ್ಲ ಭಾಳ ಒಳ್ಳೆ ಹೈಲೈಟ್ ಸೀನ್ಗಳು ಮಾತ್ರ ಭಾಳ ಇಂಪ್ಯಾಕ್ಟ್ ಆಗಿವೆ. ಆಮೇಲೆ ಅದರಲ್ಲಿ ವಿಷ್ಣು ಸರ್ ಅಣ್ಣನ ಪಾತ್ರ, ದೊಡ್ಡ ಅಣ್ಣನ ಪಾತ್ರ ಇದೆ, ನರಸಿಂಹೇಗೌಡರು ಅಂತ. ಅದೊಂದು ಎಲ್ಲ ಲ್ಯಾಂಗ್ವೇಜ್ಗಿಂತ ಈ ಪಾತ್ರ ಚೆನ್ನಾಗಿದೆ. ಅಷ್ಟು ಚೆನ್ನಾಗಿ ಗೆಟಪ್ಪು ಇದು ಶಾರ್ಟಲ್ಲಿ. ಹೌದು, ಅದು ಶಾರ್ಟಲ್ಲಿ ನರಸಿಂಹ ಅಂತ ಗೆದ್ದಾಗ ಅದನ್ನ ಗ್ರಾಫಿಕ್ಸ್ ಎಲ್ಲ ಮಾಡಿ ಆಮೇಲೆ ಹೋಗ್ತಾ ಇದ್ರೆ ಒಂದು 10-12 ಸಿಂಹಗಳು ಓಡ್ತಾ ಇರ್ತವೆ, ಇವ್ರು ಕೂತಿರ್ತಾರೆ. ಈ ಥರದ್ದೆಲ್ಲ ಡೈರೆಕ್ಷನ್ ಎಸ್ ನಾರಾಯಣ್ ಅವರು ಚೆನ್ನಾಗಿ ಅದನ್ನೆಲ್ಲ ಪ್ಲಾನ್ ಮಾಡ್ಕೊಂಡು ಮಾಡಿದ್ರು. ಹೀಗಾಗಿ ಭಾಳ ಒಳ್ಳೆ ಸಿನಿಮಾ. ನನಗೆ ಮತ್ತೊಂದು ಸಕ್ಸಸ್ ಅಲ್ಲಿ ಮತ್ತೊಂದು ಆ ಸಿನಿಮಾ ನನಗೆ. ಮತ್ತೆ ಸಾಂಗ್ಸ್ಗಳಂತೂ ಕೇಳಂಗೆ ಇಲ್ಲ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಏನ್ ಸಾಂಗ್ ಅದು ನೋಡಿ. ಇವತ್ತು ಅಷ್ಟೇ ನಾವು ಯಾವ್ದಾರ ರಾಜ್ಯೋತ್ಸವ ಎಲ್ಲೇ ಹೋದ್ರು ಈ ಹಾಡು ಹಾಡ್ಸೇ ಕಳ್ಸುತ್ತೆ. ಮತ್ತೆ ಇನ್ನ ಸೀಮಂತಗಳಲ್ಲಿ ಬರ್ತಾನ ಫಿಕ್ಸ್. ಹಾಗಾಗಿ ಅದು ನೋಡಿ ಅವೆಲ್ಲ ಈ ಎವರ್ಗ್ರೀನ್ ಸಾಂಗ್ಸ್. 100 ವರ್ಷ ಹೋದ್ರು ಕೂಡ ಈ ಸಾಂಗ್ಸ್ ಇದ್ದೇ ಇರುತ್ತೆ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ. ಯಾವುದೇ ಬರ್ಡೇ ನೋಡಿ, ಮಗುದಾಗ್ಲೇ ಅಲ್ಲಿ ಈ ಹಾಡು ಕಂಪಲ್ಸರಿ. ಹೌದು. ಈ ಥರದ್ದೊಂದೆಲ್ಲ ಸಾಂಗ್ಸ್ ಲೈಫ್ ಲಾಂಗ್ ಕೂತ್ಕೊಂಡ್ಬಿಡುತ್ತೆ. ನಿಮಗೆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್ ಶೂಟ್ ಟೈಮಲ್ಲೆಲ್ಲ? ಅಲ್ಲ, ವಿಷ್ಣು ಸರ್ ಜೊತೆಗೆ ವಿಶೇಷವಾಗಿ ಹೇಳ್ಬೇಕಾದ್ರೆ, ಯಾಕಂದ್ರೆ ಅವ್ರ ಜೊತೆ ಇರೋದೇ ವಿಶೇಷ. ಎವ್ರಿ ಸೆಕೆಂಡ್ ವಿಶೇಷ ಅಲ್ವಾ. ಅಲ್ಲ, ಅವರು ಯಾವತ್ತು ನಮ್ಮ ಜೊತೆ ನಮ್ಮನ್ನು ಬಿಟ್ಟು ಇರ್ತಾ ಇರಲಿಲ್ಲ ಸೆಟ್ಟಲ್ಲಿ. ಹಾಗಾಗಿ ಸೀನ್ಸ್ಗಳೆಲ್ಲ ಹೊಸ ಸೀನ್ಸ್ಗಳು ತುಂಬ ಚೆನ್ನಾಗಿದ್ವು. ಹಾಗಾಗಿ ನನಗೆ ವಿಶೇಷ ಏನಪ್ಪ ಅಂದರೆ ಭಾನುಪ್ರಿಯ ಅವರು, ಮೀನ್ ಅವರು, ಸೌತ್ ಇಂಡಿಯನ್ ಆರ್ಟಿಸ್ಟ್ ಎಲ್ಲ ಅವರು, ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ನಲ್ಲ ಅನ್ನೋ ಒಂದು ಸಂತೋಷ. ವಿಷ್ಣು ಸರ್ಗೆ ಆ್ಯಸ್ ಯೂಶುವಲ್ ಅವ್ರ ಜೊತೆ ಆಲೆ ಹುಲ್ಲು ನಾವು ಪಳಗ್ಬಿಟ್ಟಿದ್ವಿ, ಲಿಟ್ರಲಿ ತಮ್ಮ ಹೋಗ್ಬಿಟ್ಟಿದ್ವಿ. ಏನೂ ಇಲ್ಲ, ಅದೇನು ಬಾಬಾ ಆ್ಯಸ್ ಯೂಶುವಲ್ ಅವರು ಮಾಮೂಲು ಮಾತಾಡ್ಸಿದ್ರೆ ಪ್ರೀತಿಯಿಂದ ಮಾತಾಡ್ತಿದ್ರು. ಊಟಕ್ಕಂದು ಬ್ರೇಕ್ ಅಂತಿದ್ದಂಗೆ ಬನ್ನಿ ಸಾರ್ ಅಂತ ಕರೆಯೋರು, ಇದು ಮಾಮೂಲು ನಮಗೆ. ಹಾಗಾಗಿ ಅವ್ರ ಜೊತೆ ನಾವು ಅವ್ರು ವಿಷ್ಣು ಸರ್ ಅನ್ನೋದೇ ನಮ್ಗೆ ಮರ್ತೋಗ್ಬಿಟ್ಟಿದ್ದು. ಓನ್ ಬ್ರದರ್ ಥರ ನಾವು ಫೀಲ್ ಆಗ್ತಾ ಇದ್ವಿ. ನಮಗೆ ಆಗಲಿ, ಅವಿನಾಶ್ಗೆ ಆಗಲಿ, ಶಿವರಾಮಣ್ಣಂಗೆ ಆಗಲಿ, ಎಲ್ಲ ಅಷ್ಟೇ ಒಂದು ಫ್ಯಾಮಿಲಿ ಥರ ಇದ್ವಿ. ಎಲ್ಲ ಜೊತೆಗೆ ಊಟ, ಒಂದು ಟೇಬಲ್ ಏರ್ಪಾಟ್ ಮಾಡಿ ಎಲ್ಲ ಚೇರ್ಸ್. ಆಮೇಲೆ ಯಾರು ಬಂದಿಲ್ಲ, ಎಲ್ಲಿ ಶಿವರಾಮಣ್ಣ ಬಂದಿಲ್ಲ ಅಂತ ಕೇಳೋರು, ಬರಕ್ಕೆ ಹೇಳಿ. ಅವ್ರು ಬಂದಮೇಲೆ ಊಟ ಸ್ಟಾರ್ಟ್. ಶಿವರಾಮಣ್ಣ ಬರಬೇಕು, ಅವಿನಾಶ್ ಬರಬೇಕು, ಶೋಭಿ ಬರಬೇಕು, ನಾನು ಬರಬೇಕು, ಈ ಥರ ಎಲ್ಲ ಅಲ್ಲೇನು ಬೆಳೆದ ಎಲ್ಲ ಬಂದ್ಮೇಲೆ ಊಟ ಸ್ಟಾರ್ಟ್ ಆಗೋದು. ಈ ಥರ ಊಟದ ತಿಂಡಿ ಬಿಡಿ. ಇವತ್ತಿನದಲ್ಲಿ ಅದು ಆ ಥರ ಒಂದು ಊಟ ಮಾಡೋದ್ರ ಜೊತೆಗೆ ಹರಟೆ ಹೊಡಿಯೋದೆಲ್ಲ ಇಲ್ಲ. ತುಂಬಾ ದೂರದ ಮಾತು ಅನ್ಸ್ಬಿಡುತ್ತಲ್ಲ. ತುಂಬ ದೂರದ ಮಾತಲ್ಲ, ಮೋಸ್ಟ್ಲಿ ಬರೋದೇ ಇಲ್ವೇನೋ, ಭಾಳ ಅಪರೂಪ ಅನ್ಸುತ್ತೆ ಅದೆಲ್ಲ.
ಎಲ್ಲ ಶಾರ್ಟ್ ಆಗ್ತಿದ್ದಂಗೆ ಎಲ್ಲ ಕ್ಯಾರೆಬನ್ ಆಗುತ್ತೆ. ಈ ಕ್ಯಾರೆಬನ್ ಸಂಸ್ಕೃತಿ ಬಂದಿದೆ, ಎಲ್ಲ ಲೋಕ ಸೇರ್ಕೊಂಡ ತಕ್ಷಣ ಅಲ್ಲಿಗೆ ಊಟ ತಿಂಡಿ ಎಲ್ಲ ಹೋಗುತ್ತೆ. ಅವಾಗ ಕ್ಯಾರೆಬನ್ ಕಲ್ಚರ್ ಇಲ್ಲ. ಹೌದು. ಮತ್ತೆ ಯಾರೂ ಡಯಟ್ ಮಾಡ್ತಿರ್ಲಿಲ್ಲ ಅವಾಗ. ಇವಾಗ ಡಯಟ್ ಅನ್ನೋದು ಟ್ರೆಂಡ್ ಆಗಿ ಯಾವ ಡಯಟ್ ಇಲ್ಲ, ಎಲ್ಲಾರು ಜೊತೆಲಿ ಕುತ್ಕೊಂಡು ಊಟ ಮಾಡ್ಬೇಕು. ಕ್ಲಾಸ್ ತಿಂಡಿ ಊಟ, ಫಸ್ಟ್ ಕ್ಲಾಸ್ ಊಟ. ಅದ್ರಲ್ಲಿ ಏನು ಅವಾಗೆಲ್ಲ ಚೆನ್ನಾಗಿದ್ವಮ್ಮ. ಬಟ್ ಎಲ್ಲರೂ ಚೆನ್ನಾಗಿ ಫಿಟ್ ಆಗಿದ್ವಿ, ಒಳ್ಳೆ ಕೆಲಸಗಳು ಮಾಡಿದ್ವಿ. ಬಟ್ ಈಗ ಡಯಟ್ ಎಲ್ಲ ಕಡೆ ಡಯಟ್ ಅನ್ನೋದು ಹೊರಟಿದೆ. ಬಟ್ ಯಾರು ಫಿಟ್ ಆಗಿಲ್ಲ. ಅದು ತಿನ್ಬೇಕು, ಇದು ತಿನ್ನಬಾರ್ದು. ನಮ್ಮನೇಲೂ ಇದೆ ಇದು. ನಾನು ಹೇಳ್ತಾ ಇರ್ತೀನಿ, ನೋಡಮ್ಮ ನಾನು ಏನು ನೋ ಡಯಟ್, ನಾನು ತಿಂತಾ ಇದ್ದೀನಿ, ನಾನು ಈಗಲೂ ಫಿಟ್ ಆಗಿದ್ದೀನಿ ಅಂತೀನಿ. ಈಗ ಅದೊಂದು ಕಲ್ಚರ್ ಬಂದಿದೆ. ಹೌದು, ಏನು ಮಾಡೋಕ್ಕಲ್ಲ, ಗೋ ವಿತ್ ಫ್ಲೋ ಅಂತಷ್ಟೇ ಅಲ್ಲ, ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಓಕೆ ಸರ್, ಉಮಾಶ್ರೀ ಅವ್ರ ಬಗ್ಗೆ ಹೇಳಿ. ಸಚ್ ಎ ವಂಡರ್ಫುಲ್ ಆಕ್ಟರ್ಸ್. ಮತ್ತೆ ಯಾವಾಗಲೂ ಅವರು ತನ್ನ ವಯಸ್ಸಿಗಿಂತ ಮೀರಿದ ಕ್ಯಾರೆಕ್ಟರ್ಸ್ಗಳನ್ನ ಜಾಸ್ತಿ ಬಿಗಿನಿಂಗದಲ್ಲೇ ಒಂದೇ ಗೂಡಿನ ಹಕ್ಕಿಗಳು ನೋಡಿ 40 ವರ್ಷ ಪಿಕ್ಚರ್, ಅದ್ರಲ್ಲಿ ಕೂಡ ಒಂದು ಏಜ್ಡ್ ರೋಲ್ ಅವ್ರು ಮಾಡ್ಕೊಂಡ್ ಬಂದಿದ್ದು. ಅವರು ಐ ಥಿಂಕ್ ನನ್ನ ಪ್ರಕಾರ ಅವ್ರು ಬಾರ್ನ್ ಆರ್ಟಿಸ್ಟ್. ಅವ್ರು ಯಾವುದೇ ಪಾತ್ರ ಕೊಟ್ಟರೆ ಅದರೊಳಗೆ ಟ್ರಾವೆಲ್ ಮಾಡಿ ಅದ್ರಲ್ಲಿ ಜೆಲ್ಲ ಬಿಡ್ತಾರೆ ಅವರು. ಆ ಥರ ಆರ್ಟಿಸ್ಟ್ಗಳು ಎದುರಿಗೆ ಆ್ಯಕ್ಟ್ ಮಾಡ್ಬೇಕಾದ್ರೆ ನಾವು ಭಾಳ ಎಚ್ಚರವಾಗಿರ್ಬೇಕು. ಅವರು ಸ್ಪಾಂಟೇನಿಯಸ್ ಆಗೆಲ್ಲ ತೊಗೊಂಡ್ಬಿಡ್ತಾರೆ. ನೀವು ಆ್ಯಕ್ಚುಲಿ ಸೀನ್ ಪೇಪರಲ್ಲಿ ಮಾರ್ಕ್ ಮಾಡ್ತಾ ಸೀನ್ ಪೇಪರ್ ಡೈಲಾಗ್ ಇರುತ್ತೆ ಅನ್ಕೊಳ್ಳಿ, ಮಾಡ್ತಾ ಇರ್ಬೇಕು, ಫ್ಲೋನಲ್ಲಿ ಯಾವ್ದಾದ್ರು ಲೈನ್ ಬಂದರೆ ಸೇರಿಸ್ಕೊಂಡ್ಬಿಡ್ತಾರೆ. ಬಟ್ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನೀವು ಕೌಂಟರ್ ಕೊಡೋ ಥರ ಇರ್ಬೇಕು, ನೀವು ತುಂಬ ಅಲರ್ಟ್ ಆಗಿರಬೇಕು ಅಂಥ ಕಲಾವಿದ್ರ ಜೊತೆ ಆ್ಯಕ್ಟ್ ಮಾಡಬೇಕಾದ್ರೆ. ಬಟ್ ನನಗೆ ಭಾಳ ಇಷ್ಟ ಆ ಸಿನಿಮಾದಲ್ಲಿ. ನೀನು ಇಂಥ ಮಗ ಏನೋ ನೀನು ಹುಟ್ಟಿದೆ ಅಂತ ಶೋಭಿಗೆ ಬೈದಾರಲ್ಲ, ಭಾಳ ಭಾಳ ಚೆನ್ನಾಗಿ ಮಾಡಿದೆ. ನೀನು ಹೊಟ್ಟೆ ಒಳಗಿದ್ದಲ್ಲ ಸಾಯಿಸಾಕ್ಬಿಡ್ತಿದ್ದೆ ನಿನ್ನ, ಇಂಥ ಮಗ ತಾಯಿಗೆ ಹೊಡಿಗೆ ಹೋಗ್ಬಿಡ್ತಾನೆ ಅವನು. ಆ ಒಂದು ಎಸ್ಪೆಷಲಿ ಸೀನ್ ನನಗೆ ಭಾಳ ಇಷ್ಟ ಆ ಪಿಕ್ಚರಲ್ಲಿ. ಸೊ ಬ್ಯೂಟಿಫುಲ್ ಸೀನ್. ಶೋಭರಾಜ್ ಅವರು, ಶೋಭಿ ಬಿಡಿ, ಅವನು ನಾನು ಚೈತ್ರದ ಪ್ರೇಮಾಂಜಲಿ ಮಾಡ್ಬೇಕಾದ್ರೆ ಅವನು ಒನ್ ಆಫ್ ದಿ ವಿಲನ್ ಆ ಪಿಕ್ಚರಲ್ಲಿ, ನಾನು ಒನ್ ಆಫ್ ದಿ ವಿಲನ್, ಅವನು ಒನ್ ಆಫ್ ದಿ ವಿಲನ್. ಅಲ್ಲಿಂದ ನಮ್ಮಿಬ್ರು ಪರಿಚಯ ಇದೆ ಶೋಭಿ. ಆಮೇಲೆ ಬರ್ತಾ ಬರ್ತಾ ಕೂಡ ಅವನು ಭಾಳ ದೊಡ್ಡ ಕಲಾವಿದನಾಗೆ ಬೆಳ್ಕೊಂಡು ಬಂದ. ಆಮೇಲೆ ಒಳ್ಳೆ ಆರ್ಟಿಸ್ಟ್ ಕೂಡ. ಅದು ಹೇಳ್ತಾ ಇರ್ತಾನೆ ಅವನು, ಆ್ಯಕ್ಚುಲಿ ನಾನು ಆ್ಯಕ್ಟರ್ ಆಗಬೇಕು ಅಂತ ಇರಲಿಲ್ಲ, ಅದು ರಘುವೀರ್ ಬಲವಂತಕ್ಕೆ ಮಾಡಿದೆ ಅಂತ. ಬಟ್ ಅದಕ್ಕೆ ಫೇಟ್ ಇದೆ. ಇಲ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ಒಬ್ಬ ಶೋಭರಾಜ್ ಒಂದು ಆ್ಯಕ್ಟರ್ ಆಗಬೇಕು ಅಂತ ಇದೆ. ಅಥವಾ ಅವ್ರಿಗೆ ಅದೊಂದು ಪಾತ್ರಗಳೆಲ್ಲ ಕಾಯ್ಕೊಂಡಿದ್ವು, ಹಾಗಾಗಿ ಅವ್ನು ಆರ್ಟಿಸ್ಟ್ ಆಗ್ಬೋದು. ಚೆನ್ನಾಗಿ ಬಳಸ್ಕೊಂಡು ಈಗ ಪಕ್ಕ ಒರಿಜಿನಲ್ ಪಕ್ಕ ಪ್ರೊಫೆಷನಲ್ ಆಕ್ಟರ್ ಆಗ್ಬಿಟ್ಟಿದ್ದಾರೆ. ಹೌದು ಹೌದು. ಹೇಳ್ತಾರಲ್ಲ ಯೂಶಲಿ ದೊಡ್ಡವರೆಲ್ಲ ಹೆಂಗೆ ಹೇಳ್ತಾರೆ ಅಂದರೆ, ಇಂಡಸ್ಟ್ರಿಯಲ್ಲಿ ಇಡ್ಲಿ ವಡೆ ತಿಂದಿದ್ಯಾ ಅಂದರೆ ಇದ್ದೇ ಇರ್ತಿಲ್ಲ. ಒಳ್ಳೆ ಖಳನಾಯಕ, ಒಳ್ಳೆ ಸಪೋರ್ಟಿಂಗ್ ಆಕ್ಟರ್, ಒಂದಷ್ಟು ಸಿನಿಮಾಗಳು ಹೀರೋಗೂ ಮಾಡಿರೋರು ಬಿಗಿನಿಂಗಲ್ಲಿ. ಒಳ್ಳೆ ಬ್ಯೂಟಿಫುಲ್ ಆಕ್ಟರ್. ಓಕೆ, ನಿಮ್ಮ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಅಂದರೆ ತುಂಬ ಚೆನ್ನಾಗಿತ್ತು ನನಗೆ ಈ ಮೂಮೆಂಟು ಈ ಸಿನಿಮಾದಲ್ಲಿ ಅಂದರೆ ಯಾವುದು ಸರ್? ನನಗೆ ಇದು ಲಾಸ್ಟ್ ಕ್ಲೈಮ್ಯಾಕ್ಸ್ ಫೈಟ್ ಆಗುತ್ತೆ. ಹೌದು ಹೌದು. ಫೈಟ್ ಆಗಬೇಕಾದ್ರೆ ನನಗೂ ಒಂದು ಕ್ಯಾರೆಕ್ಟರ್ಗೆ ಫೈಟ್ ಆಗುತ್ತೆ. ಫೈಟ್ ಆಗ್ತಾ ಇರ್ಬೇಕಾದ್ರೆ ಶೋಭಿ ಎಂಟರ್ ಆಗ್ತಾನೆ. ಶೋಭಿ ಎಂಟರ್ ಆಗಿ ವಿಷ್ಣು ಸರ್ ಬರಲಿ ಅಂತ ನನ್ನ ಹೊಡಿತಾರೆ. ನಾನು ಅವನಿಗೆ ಹೊಡೆಯೋಕ್ಕಾಗಲ್ಲ, ಯಾಕೆ ನನ್ನ ಮಾವ, ಅವ್ರ ಮಗನ ಲವ್ ಮಾಡಿರ್ತೀನಿ. ಆ ಒಂದು ಕಷ್ಟ ಈಗ, ಬಿಕಾಸ್ ನಾನು ಬೇಗ ಹೊಡಿಬೋದು, ಆದ್ರೆ ಮಾವ ಕೈ ಎತ್ತೋಂಗಿಲ್ಲ, ಬಿಕಾಸ್ ನಮ್ಮ ಕಲ್ಚರ್, ನಮ್ಮ ಮನೆ ಕಲ್ಚರ್ ಅದು. ಈಗ ನೋಡ್ತಾ ಫೈಟ್ ಮಾಡೋದು, ಇದನ್ನ ವಿಷ್ಣು ಸರ್ಗೆ ಸಹಿಸ್ಕೊಳಕ್ಕಾಗಲ್ಲ, ಬಿಕಾಸ್ ನನ್ನ ಅಣ್ಣ ಆ ಎದ್ದು ಬರೋದು, ಅವ್ರು ಆಕ್ಷನ್ ಮಾಡೋದು, ಅದೇ ಟೈಮಲ್ಲಿ ಮಗು ಹುಟ್ಟೋದು ಮೀನಾಗಿ, ಇದೆಲ್ಲ ನನಗೆ ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಭಾಳ ಇಷ್ಟ ಆಯ್ತು ನನಗೆ. ಹೌದು, ಹೆಂಗ್ ಫೇಮ್ ಮಾಡ್ತಿದ್ರು ಸರ್ ಇದೆಲ್ಲ ಶಾರ್ಟ್ಸ್ಗಳು, ಇದೆಲ್ಲ ಸೀನ್ಸ್ಗಳು. ಇವಾಗ ನಾವು ಆ ಥರ ಸೀನ್ಸ್ಗಳು ನೋಡೋಕ್ಕೆ ಆಗಲ್ಲ. ಫಸ್ಟ್ ಬರವಣಿಗೆ, ಹೌದು, ಸೀನ್ ಬರ್ಕೊಳ್ಳೋದು, ಆಮೇಲೆ ತಕ್ಕಂಥ ಪಾತ್ರ ಹಾಕೊಳ್ಳೋದು, ಅದನ್ನು ಪ್ರೆಸೆಂಟ್ ಮಾಡೋದು, ಅದು ಡೈರೆಕ್ಟರ್ ಚಾಲೆಂಜ್. ಅದು ಅದಕ್ಕೆ ತಕ್ಕಂಥ ಕಲಾವಿದರು ಹಾಕೊಂಡಾಗ ಡೈರೆಕ್ಟರ್ ಈಸಿ ಆಗುತ್ತೆ, ಬೇಗ ಕ್ಯಾಚ್ ಆಗುತ್ತೆ ಅದು. ಹೌದು, ಹಾಗಾಗಿ ಅದು ಆ ಸೀನ್ಸ್ ಎಲ್ಲ ಇವತ್ತಿಗೂ ಇಂಪ್ಯಾಕ್ಟ್ ಆಗಿದೆ. ಮತ್ತೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನೀವು ಆಕ್ಟರ್ಸ್ಗಳು ಅದನ್ನ ಫುಲ್ಫಿಲ್ ಮಾಡಿದ್ದೀರಾ. ಅದಕ್ಕೆ ನಾನು ಹೇಳಿದೆ, ಬರೆದಾಗ ಆ ಪಾತ್ರಕ್ಕೆ ತಕ್ಕ ಹಾಕೋಬೇಕಲ್ಲ. ಹೌದು ಹೌದು. ಆಗ ಡೈರೆಕ್ಟರ್ಗೆ ಈಸಿ ಆಗುತ್ತೆ. ಅದು ಹೇಳಿದ ತಕ್ಷಣ ಅದರೊಳಗೆ ಟ್ರಾವೆಲ್ ಮಾಡ್ತಾರೆ. ಸೊ ಅವ್ರಿಗೆ ಈಸಿ ಆಗುತ್ತೆ. ನಾನು ಟೋಟಲಿ ಯಾವುದೇ ಒಂದು ಸಿನಿಮಾ ಸಕ್ಸಸ್ ಆರ್ ಫ್ಲಾಪ್, ಡೈರೆಕ್ಟರ್ ಇಸ್ ಇಂಪಾರ್ಟೆಂಟ್. ಡೈರೆಕ್ಟರ್ ಇಸ್ ದಿ ಲೀಡರ್. ಹೌದು, ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಸುಮ್ಮನೆ ಹೇಳಲ್ಲ ಅವರೇ. ಸಪೋಸ್ ಯಾರಾದ್ರೂ ಕಲಾವಿದರು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಂದ್ರೆ ಡೈರೆಕ್ಟ್ರೆ, ಕೆಟ್ಟದ ಆಕ್ಟ್ ಮಾಡಿದ್ರು ಡೈರೆಕ್ಟರ್, ಬಿಕಾಸ್ ಅವ್ರಿಗೆ ಹೇಗೆ ಬೇಕು ಅವ್ರು ತಕ್ಕೋಬೇಕು ಅವರು. ಹೌದು ಹೌದು ಹೌದು. ಹಾಗಾಗಿ ಡೈರೆಕ್ಟ್ರೇ ಜವಾಬ್ದಾರಿ ಇದಕ್ಕೆ. ಚೆನ್ನಾಗಿ ಬಂದ್ರು ಡೈರೆಕ್ಟ್ರೆ, ಚೆನ್ನಾಗಿ ಬಂದಿಲ್ಲ ಅಂದ್ರೆ ಡೈರೆಕ್ಟರ್ ಅವರೇ. ನಾನು ಅದಕ್ಕೆ ಹೇಳ್ತೇನೆ, ನಾನು ಯಾವುದೇ ಸೆಟ್ಗೋರೆ ಐ ಆಮ್ ಡೈರೆಕ್ಟರ್ ಆಕ್ಟರ್ ಅಂತೀನಿ, ನೀವು ಹೇಗೆ ಮಾಡ್ತೀನಿ ಸರ್. ಅಷ್ಟೇ. ಹೌದು ಹೌದು. ನಾನು ಕೇಳ್ತಿದ್ದೆ ಸರ್, ಡೈರೆಕ್ಟರ್ ಆಕ್ಟರ್ ಅನ್ನೋದು ತುಂಬಾ ಜನ ಬಾಯಲ್ಲಿ ಬರುತ್ತೆ. ಅದು ಆಕ್ಚುಲಾಗಿ ಡೈರೆಕ್ಟರ್ ಆಕ್ಟರ್ ಅಂದ್ರೆ ಏನು, ಹೇಗೆ ಅಂದ್ರೆ, ಈಗ ಹೇಳ್ತೀನಿ ಕೇಳಿ. ಈಗ ನಾನು ಒಂದು ಅನ್ಕೊಂಡಿರ್ತೀನಿ, ಈಗ ಒಂದು ಪೊಲೀಸ್ ಆಫೀಸರ್ ಪಾತ್ರ ಮಾಡಬೇಕು ಅನ್ಕೊಂಡಿರ್ತೀನಿ. ಅಂದಾಗ ಸ್ಟೈಲಾಗಿ ಹೋಗೋದು, ವಾಕಿಂಗ್ ಸ್ಟೈಲು, ಡೈಲಾಗ್, ಆ ಡೈರೆಕ್ಟರ್ಗೆ ಅದಿಷ್ಟ ಇರಲ್ಲ. ನಾರ್ಮಲ್ ಆಗಿ ಹೇಳಿ ಸರ್, ಯಾರು ಪೊಲೀಸರು ಹಿಂಗೆಲ್ಲ ಬಂದು ಸ್ಟೈಲ್ ಇಟ್ಕೊಂಡು ಹಿಂಗೆಲ್ಲ ಸ್ಟೈಲ್ ಎಲ್ಲ ಮಾಡಲ್ಲ, ನಾರ್ಮಲ್ ಆಗಿ ಹೇಳಿ ಅಂತ. ನೀವು ನಾರ್ಮಲಿ ಟ್ರಾವೆಲ್ ಮಾಡಬೇಕು. ಇಲ್ಲ ಸರ್, ಈ ಡೈಲಾಗ್ ನನಗೆ ಸೆಟ್ ಆಗಲ್ಲ, ನಾನು ಹೀಗೆ ಮಾಡ್ತೀನಿ ಅಂತ ಹೇಳ್ಬಾರ್ದು, ನಾರ್ಮಲ್ ಆಗಿ ಹೇಳಬೇಕು. ಆ್ಯಕ್ಷನ್ ರೋಲ್ ಅಂತಾಗ ನಾ ರಿಯಾಕ್ಷನ್ಸು, ಎಂಟ್ರಿ, ಎಕ್ಸಿಟು ಎಲ್ಲ
ತುಂಬ ಫೆರೋಷಿಯಸ್ ಆಗಿರ್ತಾರೆ. ನನಗೆ ಇದು ಬೇಡ ಸರ್, ನನಗೆ ಈ ಥರ ಮಾಡಿ ಸರ್. ಅವ್ರು ಹೇಗೆ ಹೇಳ್ತಾರೋ ಹಂಗೆ ಮಾಡೋದು ಡೈರೆಕ್ಟರ್ ಆ್ಯಕ್ಟ್ರು. ಸರ್ ಬೇಡ ಸರ್, ನನಗೆ ಇಷ್ಟು ಮಾಡಿ, ಇಷ್ಟೇ ಸಾಕು, ನನಗೆ ಅಷ್ಟು ಸಾಕು ಅಂದಾಗ ಅವರು ಬಯಸಿದಾಗೆ ನೀವು ಆ್ಯಕ್ಟ್ ಮಾಡೋದು ಡೈರೆಕ್ಟರ್ ಆ್ಯಕ್ಟ್ರು. ನಿಮ್ಮದೆಲ್ಲ ಬಿಟ್ಬಿಡ್ಬೇಕು. ಹೌದು ಹೌದು. ನಿಮ್ದು ಸರ್ ಓಕೆ ಸರ್ ನೀವು ಏನು ಮಾಡೋದು ಕರೆಕ್ಟು ಅಂತ ಅಂದಾಗ ನೀವು ಮಾಡಿ. ಡೈರೆಕ್ಟರ್ ಬಂದಾಗ ನನಗೆ ಹೀಗೆ ಬೇಡ, ಈ ಡೈಲಾಗ್ನ ಈ ಥರ ಹೇಳಿ ಹೌದು ಅಂದಾಗ ನಾವು ಆ ಥರನೇ ಹೇಳಬೇಕು. ಅದರಲ್ಲಿ ನಮ್ಮ ಥರ ತೋರಿಸ್ಬೇಕು. ಅದರಲ್ಲಿ ಆಕ್ಟರ್ಸಿಗೆ ಕಂಫರ್ಟ್ ಇದ್ದಾಗ ಡೈರೆಕ್ಟರ್ ಹತ್ರ ಮಾತಾಡ್ಬೋದು, ಒನ್ ಮೋರ್ ತಗೋಬೋದಾ ಅಂತ ಮಾತಾಡ್ಬೋದು. ಅವ್ರಿಗೆ ಕಂಫರ್ಟ್ ಇದ್ದಾಗ ಅವ್ರು ಕೇಳ್ಬೋದು. ಸೊ ಇವಾಗ ಓಕೆ ಆ ಟೈಮ್ ನೆಗೆಟಿವ್ ಇದ್ದಾಗ ಸಪೋಸ್ ಎಕ್ಸಾಂಪಲ್ ಎಲ್ಲೋ ಕೂಡ ಉಲ್ಲವ ಅಂದ್ಬಿಡ್ತೀವಿ ಅನ್ಕೊಳ್ಳಿ, ಯಾವುದೋ ರಿಯಾಕ್ಷನ್ಸ್ ಡೌಟ್ ಬಂದ್ಬಿಟ್ಟಿರುತ್ತೆ ಅನ್ಕೊಳ್ಳಿ, ಅವ್ರು ಓಕೆ ಅಂದಿರ್ತಾರೆ. ಬಿಕಾಸ್ ಯಾಕಂದ್ರೆ ಪಕ್ಕದಲ್ಲಿ ವಿಷ್ಣು ಸರ್ ಆಗ್ಬೋದು, ಇನ್ಯಾರು ಇರ್ಬೋದು, ಅವ್ರ ಪಕ್ಕ ಆಕ್ಟ್ ಮಾಡಿದಾಗ ಒಂದ್ ಮೂರು ಕಡೆ ಅವ್ರಿಗೆ ಬೇಜಾರಾಗುತ್ತೆ ಅಂತೇಳಿ ಚೂರು ಜನ ಅಡ್ಜಸ್ಟ್ ಮಾಡೋಣ ಡಬ್ಬಿಂಗ್ ಅಂತ ಅಡ್ಜಸ್ಟ್ ಮಾಡಿರ್ತಾರೆ. ನಮಗೆ ಸಮಾಧಾನ ಆಗಿರಲ್ಲ. ಸರ್ ನಾವು ಹೋಗ್ಬಿಟ್ಟು ಸರ್ ದೊಡ್ಡ ಶಾಟ್ ಅದು ಸರ್ ಚೂರು ಒನ್ ಮೋರ್ ಮಾಡೋಣ, ಎಲ್ಲೋ ಕಡೆ ರಿಯಾಕ್ಷನ್ ನನಗೆ ಐ ಆಮ್ ನಾಟ್ ಹ್ಯಾಪಿ ಅಂದರೆ ಆ ಟೈಮಲ್ಲಿ ಒನ್ ಮೋರ್ ಕೊಡ್ತಿದ್ರಲ್ಲ ಡೈರೆಕ್ಟ್ರು, ದಟ್ ಇಸ್ ಗ್ರೇಟ್. ಅವಾಗ ಇದು ಕೆಲಸ ಮಾಡಿ ಅದೊಂದು ಚೂರು ಯಾವುದೋ ಲೈಟ್ ಬಂತು, ಅದನ್ನ ಯಾರು ಆರ್ಟಿಸ್ಟ್ ಮೇಲೆ ಕಂಪ್ಲೇಂಟ್ ಮಾಡಿದೆ, ಆ ಶಾರ್ಟ್ನ ಒನ್ ಮೋರ್ ತಗೋತಾ ಇದ್ರು ಕೆಲವು ಡೈರೆಕ್ಟರ್ ಹೇಳಿ ಡೈರೆಕ್ಟರ್ ಎಲ್ಲ ಕೆಲವರೆಲ್ಲ ಇದ್ದಾರೆ. ಅದರದ್ದೆಲ್ಲ ಭಾಳಷ್ಟು ಜನ ಡೈರೆಕ್ಟರ್ ಸಿದ್ಲಿಂಗ್ ಅವರು ಅಷ್ಟೇ, ಅವ್ರ ಹತ್ರ ಮಾಡಿದಾಗ ಒನ್ ಮೋರ್ ಅಂದರೆ ಯಾರಿಂದ ಒನ್ ಮೋರ್ ಹೇಳ್ತಾ ಇರಲಿಲ್ಲ, ಶಾರ್ಟೇ ಒನ್ ಮೋರ್. ನಾನು ಹಾಂ ಸರ್, ನಿಮ್ಮ ಮುಂದಿನ ಸಿನಿಮಾ ರಾಜನರಸಿಂಹ. ರಾಜನರಸಿಂಹಗೂ ವಿಷ್ಣು ಸರ್ ಫೋನ್ ಮಾಡಿದ್ದು ಇದಕ್ಕೆ. ನನ್ನ ಮೇಲೆ ಕೂತಿದ್ದೆ, ಒಂದು ವಿಷ್ಣು ಸರ್ ಫೋನ್ ಬಂತು, ಏನು ಸರ್ ಹೇಗಿದ್ದೀರಾ, ನಿಮ್ಮ ನೆಕ್ಸ್ಟ್ ಮಂತ್ 15ನೇ ತಾರೀಕಿಂದ ನಿಮ್ಮ ಡೇಟ್, ಅದು ಒಂದು ಎಕ್ಸಾಂಪಲ್ ಡೇಟ್ ಅಂದ್ಕೊಳ್ಳಿ. ಸರಿ ಸರ್ ಏನು ವಿಚಾರ ಸರ್ ಹೇಳಿ ಸರ್ ಅಂದೆ. ನೀವು ಹೈದರಾಬಾದ್ಗೆ ಹೋಗಬೇಕಾಗತ್ತೆ ಅಂದರು. ನಂಗೆ ಗೊತ್ತಾಯ್ತು ಇದು ಸಿನಿಮಾ ಶೂಟಿಂಗ್ ವಿಚಾರಣೆ ಅಂತ. ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ ಸರಿ ಮ್ಯಾನೇಜರ್ ಕೊಡ್ತೀನಿ ಮಾತಾಡಿ. ವಿಜಯ್ ಕುಮಾರ್ ಅಂತ ಮ್ಯಾನೇಜರ್, ಅವ್ರಿಗೆ ಕೊಟ್ಟರು ಫೋನ್. ಅಣ್ಣ ಇದು ಈ ಥರ ವಿಷ್ಣು ಸರ್ ಹೇಳಿದ್ರು, ಅದರಲ್ಲಿ ಮತ್ತೆ ಅಗೈನ್ ಇದರಲ್ಲಿ ಸ್ವಂತ ತಮ್ಮ ಅಲ್ಲ, ತಮ್ಮನ ಥರ. ಅವ್ರ ಮನೇಲಿ ಕೆಲಸ ಮಾಡೋ ಒಬ್ಬ ವ್ಯಕ್ತಿಯ ಮಗ, ಬಟ್ ತಮ್ಮನ ಸಮಾನ. ಈ ಥರದ್ದು ಒಂದು ಪಾತ್ರ ಅಂದರೆ ಮಾತೆತ್ರಿ ಕಣ್ಣೀರು ಹಾಕುವಂಥವ್ರು. ಯಜಮಾನದಲ್ಲಿ ನಾಚ್ಕೋತಾ ಇದ್ದ, ಇದರಲ್ಲಿ ತೀರಾ ಎಮೋಷನಲ್ ಆಗ್ಬಿಟ್ರೆ ಅತ್ತೆ ಬಿಡೋದು. ಅದೇ ಅವ್ರು ಹೇಳ್ತಾರೆ ಅದರಲ್ಲಿ, ನೀನು ಅಳು ನೋಡ್ತಾ ಇದ್ರೆ ನೀನು ನೀರೆಲ್ಲ ಶೇಖರಣೆ ಮಾಡಿದ್ರೆ ಒಂದು ನದಿಯಾಗಿ ಹರಿದೋಗ್ತಿತ್ತಲ್ಲೋ ಅಂತ. ಆ ಥರದ್ದೆಲ್ಲ ಡೈಲಾಗ್ ಇದೆ. ಅದು ಮತ್ತೊಂದು ಒಳ್ಳೆಯ ಪಾತ್ರ. ಆಮೇಲೆ ಅದರಲ್ಲಿ ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂದರೆ, ಮುತ್ಯಾಲ್ ಸುಬ್ಬಯ್ಯ ಅಂತ ಡೈರೆಕ್ಟ್ರು, ಆಂಧ್ರದವರು, ಭಾಳ ದೊಡ್ಡ ಡೈರೆಕ್ಟ್ರು. ಮತ್ತು ಅವರ ನಿರ್ದೇಶನದಲ್ಲಿ ಮಾಡೋ ಒಂದು ಅವಕಾಶ ನನಗೆ. ಆಮೇಲೆ ರಮ್ಯಾ ಕೃಷ್ಣ ಅವ್ರ ಕಾಂಬಿನೇಷನ್, ಅವ್ರ ಜೊತೆ ಮಾಡೋ ಅವಕಾಶ. ಹೀಗಾಗಿ ಆ ಸಿನಿಮಾಯಿಂದ ಮತ್ತೊಂದು ನನಗೆ ಒಳ್ಳೆ ಎಕ್ಸ್ಪೀರಿಯನ್ಸ್. ನನಗೆ ಹೈದರಾಬಾದಲ್ಲಿ ಶೂಟಿಂಗ್ ಮಾಡಿದ್ವಿ. ಅದು ಒಂದು ಕಡೆ ಬಾಲಕೃಷ್ಣ ಅವ್ರ ಶೂಟಿಂಗು, ಒಂದು ಕಡೆ ವಿಷ್ಣು ಸರ್. ಅದು ಕನ್ನಡ ಅಂಡ್ ತೆಲುಗು. ಅದು ಮೇಡಿಕೊಂಡ ಮುರಳಿ ಕೃಷ್ಣ ಅಂತ ಒಬ್ಬರು ಪ್ರೊಡ್ಯೂಸರು, ಅವರು 2 ಲ್ಯಾಂಗ್ವೇಜಲ್ಲಿ ಶೂಟಿಂಗ್ ಮಾಡಿದ್ರು. ಈ ಕಡೆ ವಿಷ್ಣು ಸರ್, ಆ ಕಡೆ ಬಾಲಕೃಷ್ಣ, ಆ ಥರ. ಬಟ್ ನಾನು ಕನ್ನಡದಲ್ಲಿ ಮಾತ್ರ, ತೆಲುಗುದಲ್ಲಿ ತೆಲುಗು ಆರ್ಟಿಸ್ಟ್ ಮಾಡಿದ್ರು. ಮುತ್ಯಾಲ್ ಸುಬ್ಬಯ್ಯ ಡೈರೆಕ್ಟರು. ಬಟ್ ಕಷ್ಟ ಇದೆ ಅಲ್ಲ ಸರ್ ಎಲ್ಲದನ್ನು, ಅಂದರೆ ಏನಕ್ಕೆ ಅಂತಂದರೆ ಎಲ್ಲ ಬರೀ ತಮ್ಮ 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 ಮಾಡ್ಕೊಂಬಂದ್ರಿ ಅಂತ ಅಂದಾಗ ಎಲ್ಲೋ ಈ ಥರ ನಾನು ಬ್ರ್ಯಾಂಡ್ ಆಗ್ತಿದ್ದೀನಿ. ಹೌದು ಅನಿಸ್ತಾ ಇತ್ತು. ನನಗೆ ಅಲ್ಲೇ ಅದೇನು ಹೇಳ್ತೀನಲ್ಲ, ನಾನು ಭಾಳ ಬೇಗ ಬ್ರ್ಯಾಂಡ್ ಆಗ್ಬಿಡ್ತೀನಿ. ಒಂದು ಹೀರೋಯಿನ್, ವರ್ಲ್ಡ್ ಹೀರೋ, ಪೊಲೀಸ್ ರೋಲು, ಈ ಥರ ಆಗ್ತಾ ಬರ್ಬೇಕಾದ್ರೆ ಇಲ್ಲಿ ವಿಷ್ಣು ಸರ್ ಅಂದರೆ ತಮ್ಮ. ನನಗೆ ಅಟ್ಲೀಸ್ಟು ಆಪೋಸಿಟ್ ಆಗಿ ಒಂದು ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ನೋ ನೆಗೆಟಿವ್ ಆದ್ರೂ ಪರವಾಗಿಲ್ಲ, ಹೌದು ಹೌದು, ಅದು ಪರ್ಫಾರ್ಮ್ ಮಾಡ್ಬೋದಲ್ಲ. ಇಲ್ಲಿ ತಮ್ಮ ಅಂದ್ರೆ ಏನಾಗುತ್ತೆ ಅಂದ್ರೆ ಪಾತ್ರ ಚೆನ್ನಾಗಿರುತ್ತೆ, ಪರ್ಫಾರ್ಮೆನ್ಸ್ ಜಾಗ ಕಡಿಮೆ ಆಗ್ತಾ ಹೋಗುತ್ತೆ, ಬೌಂಡ್ರಿ ಇರುತ್ತೆ, ಬೌಂಡ್ರಿ ಆಗ್ಬಿಡುತ್ತೆ, ಇನ್ನೇನು ಮಾಡೋಕ್ಕಾಗಲ್ಲ. ಈ ಥರ ಅನಿಸ್ತಾ ಇತ್ತು ನನಗೆ. ಟು ಬಿ ಹಾನೆಸ್ಟ್, ನೀವು ಹೇಳಿದ್ದು ನಿಜ, ಕರೆಕ್ಟು. ನಾನು ಆ್ಯಕ್ಚುಲಿ ಅವತ್ತು ಡಿಸೈಡ್ ಮಾಡ್ಕೊಂಡೆ, ಇನ್ನೇನಾದ್ರು ಬಂದರೆ ಒಂಚೂರು ಬೇರೆ ಥರ ಪಾತ್ರ ಮಾಡಬೇಕು, ಇದು ಸಾಕು. ಯಾಕಂದ್ರೆ ಹೀಗೆ ಫಿಕ್ಸ್ ಆಗ್ಬಿಟ್ರೆ ನನಗೆ ನಾನು ಬೆಳೀಕಾಗಲ್ಲ ಮತ್ತೆ. ಯಾಕಂದ್ರೆ ನಾನು ಬೆಳ್ಕೊಂಡ್ ಬಂದಿದ್ದೆ ಬೇರೆ ಥರ, ಈ ಕಡೆ ಬಂದಾಗ ಬೇರೆ ಥರ ಆಗ್ತಾ ಇದೆ. ವಿಷ್ಣು ಸರ್ ಸಿನಿಮಾ ಆಕ್ಟ್ ಮಾಡಬೇಕು, ಅದರಲ್ಲಿ ಒಂಚೂರು ಡಿಫ್ರೆಂಟ್ ರೋಲ್ ಮಾಡಬೇಕು ಅಂತ ನಾನು ಆಲೋಚನೆ ಬಂದ್ಬಿಟ್ಟಿತ್ತು ಮೈಂಡಲ್ಲಿ. ಬಟ್ ಅವ್ರು ಹೇಳಿದಾಗ ಮಾತಾಡೋಕ್ಕಾಗಲ್ಲ. ಬಟ್ ಅಟ್ಲೀಸ್ಟ್ ಅವ್ರಿಗೆ ಯಾವ ಥರ ಕೂತ್ಕೊಂಡಾಗ ಹಿಂಗೆ ಆಗ್ತಾ ಇದೆ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಅವ್ರಿಗಿದೆ. ಹೌದು ಹೌದು, ಯಾಕಂದ್ರೆ ಅವರು ಬಹಳ ದೊಡ್ಡ ಆರ್ಟಿಸ್ಟ್, ಆಮೇಲೆ ಆರ್ಟಿಸ್ಟ್ ಆಗಿರೋದ್ರಿಂದ ಆರ್ಟಿಸ್ಟ್ ಮನಸ್ಸಲ್ಲಿ ಆಗೋ ಒಂದು ಭಾವನೆನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಅವ್ರಿಗಿದೆ. ಓಕೆ ಇರ್ಲಿ ಬಿಡು, ಅಕಸ್ಮಾತ್ ನಾಳೆ ಇದ್ರೂ ಕೂಡ ಬೇಡ ಅಭಿಜಿತ್ ಆ ಪಾತ್ರಕ್ಕೆ ಬೇಡ, ಬೇರೆ ಮಾಡೋಣ ಅನ್ನೋಷ್ಟ್ರ ಮಟ್ಟಿಗೆ ಅವ್ರಿಗೆ ಆ ಸಾಮರ್ಥ್ಯ ಇದೆ. ಅದಕ್ಕೆ ಅವ್ರ ಒಂದ್ಸಲಿ ಮಾತಾಡಬೇಕು ಅಂತಲೂ ಆಲೋಚನೆ ಆಗಿತ್ತು. ಅದು ಆಮೇಲೆ ಮುಂದಿನ ದಿನಗಳಲ್ಲಿ ನಾನು ಆಲೋಚನೆ ಮಾಡೋದು ಬೇಡ, ಬೇರೆ ಥರ ಪಾತ್ರ ಬಂದು ಅದು ನಂಗೆ ಅಷ್ಟು ಇಷ್ಟ ಆಗಲಿಲ್ಲ, ನಾನು ಮಾಡಲಿಲ್ಲ. ಮಾತಾಡ್ ಮಲ್ಲಿಗೆ ಅಂತ ಯಾವುದೋ ಬಂತು ಸಿನಿಮಾಗಳು ಆಫರು, ಬಟ್ ಅದ್ರ ಪಾತ್ರ ನಂಗೆ ಇಷ್ಟ ಆಗಲಿಲ್ಲ, ನಾನು ಮಾಡಲಿಲ್ಲ. ಹೇಳಿದೆ ಓಕೆ ಅದು ನಿಮ್ಮ ಇಷ್ಟ ಅಂದರು. ವಿಷ್ಣು ಸರ್ ಹೇಳಿದೆ, ಸರ್ ನನಗೆ ಅದ್ಯಾಕೋ ಪಾತ್ರ ಇಷ್ಟ ಆಗಲಿಲ್ಲಪ್ಪ. ಇಲ್ಲ ನೀವು ನಿಮ್ಮದೇ ಆದ ಹಾದಿಲಿ ಬೆಳ್ಕೊಂಡು ಬಂದಿರೋರು, ನನ್ನ ಜೊತೆ ಮಾಡಬೇಕು ಅನ್ನೋ ಕಾರಣಕ್ಕೆ ಯಾವುದೋ ಪಾತ್ರ ಮಾಡೋಕೆ ಇಷ್ಟ ಇಲ್ಲ, ನಿಮ್ಗೆ ಚೆನ್ನಾಗಿದ್ರೆ ಮಾಡಿ, ನಿಮ್ಗೆ ಇಷ್ಟ ಆಗಲಿಲ್ಲ ಅಂದ್ರೆ ಮಾಡಬೇಡಿ ಅಂತ ಹೇಳಿದರು. ನಾನು ರಾಜನರಸಿಂಹ ಆದಮೇಲೆ 2002 ಐ ಥಿಂಕ್ 2009 ತನಕ 7 ವರ್ಷ ನಾವು ಬರೀ ಮೀಟ್ ಆಗ್ತಿದ್ವಿ ಹೊರತಾಗಿ ಸ್ಕ್ರೀನ್ ಶೇರ್ ಮಾಡಲೇ ಇಲ್ಲ.
ಅದಾದ್ಮೇಲೆ ಒಂದು ಸಿನಿಮಾನೂ ಮಾಡೇ ಇಲ್ಲ. ಮಾಡಿಲ್ಲ. 7 ವರ್ಷ ಅವ್ರು ಇದ್ರು, ಬದುಕಿದ್ರು, ಜೊತೆಲಿ ಓಡಾಡ್ತಾ ಇದ್ವಿ, ಎಲ್ಲ ಇದ್ವಿ. ನಾಟಿ ಒಂದು ಸಿಂಗಲ್ ಮೂವಿ ಅವ್ರು ಎಷ್ಟೊಂದು ಸಿನಿಮಾ ಮಾಡಿರು. 2002 ಆಮೇಲೆ ಐ ಥಿಂಕ್ ಒಂದು 7-8 ಸಿನಿಮಾ ಮಾಡಿರೋರು, 8-10 ಸಿನಿಮಾ ಮಾಡಿರ್ಬೋದು. ನಾನು ಮಾಡಲಿಲ್ಲ. ಬಟ್ ಆದ್ರೂ ನಾನು ಕೇಳ್ತಾ ಇದ್ದೆ, ಸರ್ ಎಲ್ಲರೂ ಹೇಳ್ತಾ ಇದ್ದಾರೆ ಸರ್ ನಿಮ್ಮ ಜೊತೆ ಕಾಣಿಸ್ಕೋತಾ ಇಲ್ಲ ಅಂತ ಹೇಳಿ ನೀವು ಎಲ್ಲರಿಗೂ ಆ ಸಮಯ ಬರಬೇಕು, ಅವ್ರ ಜೊತೆ ಮಾಡುವಂಥ ಪಾತ್ರ ನಾನು ಇದ್ರೆ ಮಾತ್ರ ಮಾಡ್ತೀನಿ ಅಂತ ಹೇಳಿ ಎಲ್ಲರಿಗೂ. ಅಂಥ ಪಾತ್ರ ಬಂದರೆ ನೀವೇ ಮಾಡೋದು. ಸರಿ ಸರ್, ಓಕೆ ಓಕೆ. ಆಮೇಲೆ ರಾಜ ನರಸಿಂಹದಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂದರೆ ಹರಿಣಿ, ವಿಷ್ಣು ಸರ್ ತುಂಬ ಕ್ರಿಕೆಟ್ ಪ್ರೀತಿ ಇವರಿಗೆ. ಓಕೆ. ಭಾಳ ದೊಡ್ಡ ಕ್ರಿಕೆಟ್. ಅವರು ಲೆಫ್ಟ್ ಹ್ಯಾಂಡ್ ಬೌಲರ್, ವೆರಿ ಗುಡ್ ಸ್ಪಿನ್ನರ್, ಹಾಕಿರೋ ಬಾಲ್ ಸಪ್ಕೊಂಡು ಗೊತ್ತದು, ಆ ಥರ ಬೌಲರ್. ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್. ಕ್ರಿಕೆಟ್ ಅಂದ್ರೆ ಪ್ರಾಣ. ನಮಗೂ ಕ್ರಿಕೆಟ್ ಅಂದ್ರೆ ಹುಚ್ಚು, ನಮ್ಗೆ ಸಿಕ್ಕಾಬಿಟ್ಟೆ. ಅಲ್ಲಿದ್ದವರು ಎಲ್ರಿಗೂ ಅದೇ ಹುಚ್ಚೆ. ಅವಿನಾಶ್ಗೂ ಅಷ್ಟೇ, ಶೋಭಿಗೂ ಎಲ್ರಿಗೂ ಹುಚ್ಚಿತ್ತು. ಹೀಗೆ ಒಂದ್ಸಲಿ ಕುತ್ಕೊಂಡು ಹಿಂಗೆ ಡಿಸ್ಕಷನ್ ಮಾಡ್ಬೇಕಾದ್ರೆ ನಾವ್ಯಾಕೆ ಒಂದು ಕ್ರಿಕೆಟ್ ಸಂಸ್ಥೆ, ಕ್ರಿಕೆಟ್ ಒಂದು ಕ್ಲಬ್ ಹುಟ್ಟಾಕ್ಬಾರ್ದು, ವಿಷ್ಣು ಸರ್ ಕ್ಯಾಪ್ಟನ್ಸಿಲಿ ನಾವು ಎಲ್ಲ ಕಲಾವಿದರುಗಳು ಆಡಬೇಕು. ಒಂದು ರಾತ್ರಿ ಒಂದು 8-9 ಗಂಟೆಗೆ ರೂಮಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಸ್ಟಾರ್ಟ್ ಆಯಿತು. ಅವತ್ತು ಸ್ಟಾರ್ಟ್ ಆಗಿದ್ದು ಸ್ನೇಹಲೋಕ ಅಂತ. ಅಷ್ಟು ಮಾತಾಡಿದ್ವಿ ಅಷ್ಟೇ. ಅದನ್ನ ಆಗಲೇ ಅವ್ರ ಮೈಂಡಲ್ಲಿ ತೊಗೊಂಡ್ಬಿಟ್ಟು ವಿಷ್ಣು ಸರ್ ಬ್ಯಾಂಗ್ಳೂರ್ ಬರ್ತಿದ್ದಂಗೆ ಎವ್ರಿ ಮಂತ್ ಸೆಕೆಂಡ್ ಸಂಡೇ ಶೂಟಿಂಗ್ ಇರಲ್ಲ ನಮಗೆ, ಎಲ್ಲರೂ ಸೇರೋಣ ಕ್ರಿಕೆಟ್ ಮ್ಯಾಚ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದು ಸ್ನೇಹಲೋಕ ಅಂತ. ಅದಕ್ಕೆ ಅದು ಫೌಂಡರ್ ವಿಷ್ಣು ಸರ್ ಎಲ್ಲ. ಮತ್ತೆ ಎಲ್ಲ ಈಗ ಆ ಟೈಮ್ ಒಳಗೆಲ್ಲ ರಮೇಶ್ ಅರವಿಂದ್, ನಾನು, ಆಮೇಲೆ ಅವಿನಾಶ್, ಶೋಭಿ, ಶಿವರಾಮಣ್ಣ, ಕೆ ಮಂಜು, ಸೂರಪ್ಪ ಬಾಬು, ಆಮೇಲೆ ದರ್ಶನ್ ಕೂಡ ಬರೋರು. ಒಂದು ಸ್ವಲ್ಪ ದಿನ ದರ್ಶನ್ ಬಂದು ಕೂಡ ಆಟ ಆಡಿ ಹೋದರು. ಎಲ್ಲರೂ ಭಾಳಷ್ಟು ಜನ ಎಲ್ಲರೂ ಬಂದು ಆ ಸ್ನೇಹಲೋಕದಲ್ಲಿ ಆಡೋಗಿದ್ದಾರೆ. ಆಮೇಲೆ ಶಿವರಾಜ್ ಕುಮಾರ್ ಕೂಡ ಬಂದು ಒಂದ್ಸಲಿ ಆಟ ಆಡಿದ್ದಾರೆ. ಹೀಗೆ ಚೆನ್ನಾಗಿ ಬಂದು ಬೆಳೀತದು ಸ್ನೇಹಲೋಕ. ತುಂಬಾ ಜನಕ್ಕೆ ಸಹಾಯ ಆಗಿದೆ ಸ್ನೇಹಲೋಕ. ಅದು ಆಮೇಲೆ ಬರ್ತಾ 2 ರಾಷ್ಟ್ರೀಯ ಪಂದ್ಯಾವಳಿಗಳು ಬಿದ್ದಂಗೆ ಬೀಳೋದು. ಅಪೋಸಿಟ್ ಬೇಸ್ SBI ಟೀಮ್ ಮೇಲೆ ಆಡ್ತಾ ಇದ್ವಿ, ಯಾರ ಮೇಲೂ ಆಡ್ತಾ ಇದ್ವಿ. ಸೀರಿಯಸ್ ಆಗಿ ಫೈಟ್ ಆಗೋದು. ಏನು 4 ಬಾಲು 8 ರನ್ನು ಓದು. ನಾವೆಲ್ಲ ಆರ್ಟಿಸ್ಟ್ ಅಂತ ಮರ್ತ್ಬಿಡ್ತಾ ಇದ್ವಿ. ಕ್ರಿಕೆಟರ್ಸ್ ವಿಷ್ಣು ಸರ್ ರೆಡಿ, ಕಮಾನ್ 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 ಅನ್ನೋರು. ಹಾಗೆ ಭಾಳ ಚೆನ್ನಾಗಿರ್ತಿತ್ತು. ಅದು ರಾಜೇಂದ್ರ ಸಿಂಹ ಟೈಮಲ್ಲಿ ಸ್ಟಾರ್ಟ್ ಆದಂಥ ಒಂದು ಸ್ನೇಹಲೋಕ. ಇದೆಲ್ಲ ಅಲ್ಲಿಂದಲೇ ಸ್ಟಾರ್ಟ್ ಆಗಿತ್ತು. ಖುಷಿ ಅನ್ಸುತ್ತಲ್ಲ ಸರ್ ಇದರಲ್ಲೆಲ್ಲ ಇಷ್ಟು ಒಂದು ಅಂದರೆ ಅಪ್ಗ್ರೇಡೇಷನ್ ಅಂತಾನೆ ಹೇಳ್ಬೋದು, ಇದನ್ನ ಒಂದು ನೆಕ್ಸ್ಟ್ ಹೆಜ್ಜೆ ಅಂತಾನೆ ಹೇಳ್ಬೋದು ಸ್ನೇಹಲೋಕದ್ದು. ಹೌದು, ಅದಕ್ಕೆಲ್ಲ ಇನ್ವಾಲ್ವ್ಮೆಂಟ್ ಇದೆ ನಿಮ್ದು ಅಂತ ಅಂದಾಗ. ಹೌದು, ನಾವು ಸುಮಾರು ವರ್ಷಗಳು ಆಡಿದ್ವಿ. ಆಮೇಲೆ ನಾನು ಯಾವುದೋ ಕಾರಣಾಂತರದಿಂದ ನಾನು ಐ ಥಿಂಕ್ 2006 ತನಕ ಆಟ ಆಡಿದೆ. ಆಮೇಲೆ ನಾನು ಒಂದು 2-3 ವರ್ಷ ಆಡ್ಲಿಕ್ಕೆ ಆಗಲಿಲ್ಲ, ಹೋಗೋಕ್ಕಾಗಲಿಲ್ಲ ನನಗೆ. ಸರಿ ಹೇಳಿದೆ ಯಾವ ಕಾರಣ ಅಂದ್ರೆ ಆಯ್ತಾಯ್ತು ಓಕೆ ಓಕೆ ಅಂತ ಇದ್ರು. ಅಲ್ಲಿವರೆಗೂ ನಾನು 4 ವರ್ಷ ಆಡಿದೆ ನಾನು. ಓಕೆ, ಮಜಾ ಮಾಡ್ತಿದ್ರಲ್ಲ ಸರ್ ಹಾಗಾದ್ರೆ? ನಮ್ಮ ಸ್ನೇಹಲೋಕದಲ್ಲಿ ಆಗಿನವರೆಗೂ ಹ್ಯಾಟ್ರಿಕ್ ಬೌಲರ್ ಅಂದರೆ ನಾನೇ. ಒಂದು 3 ಬಾಲ್ಗೆ 3 ವಿಕೆಟ್ ತೊಗೊಂಡಿದ್ದೆ. ಭಾಳ ಖುಷಿ. ಅವ್ರನ್ನ ಒಂದ್ಸಲ ನಿಂತ್ಕೊಂಡಿದ್ದಾರೆ, ನನ್ನ ಪಕ್ಕದಲ್ಲಿ ಬಂದು ಬಾಲ್ ಮಾಡಿದೆ. ಯಾರ್ದು ವಕಾರ ನ್ಯೂಸ್ ಅಂದರು. ಹಾಗಿದೆ ಸರ್, ನಾನು ಸರ್ ಅಂದೆ. ಬಾ ಏನ್ರಿ ಬಿಡ್ತೀರ ಬಾಲು ಅಂದರು. ಓಕೆ ಸರ್. ಆಮೇಲೆ ಹ್ಯಾಟ್ರಿಕ್ ವಿಕೆಟ್ ತೊಗೊಂಡಿದ್ದೆ ಆ ಟೈಮಲ್ಲಿ. ಸರಿ, ಅದೊಂದು ಖುಷಿ ಸ್ನೇಹಲೋಕದಲ್ಲಿ. ಸರ್, ನೀವು ಸಿನಿಮಾನ ಬಿಟ್ಟು ನಿಮ್ಮ ಪರ್ಸನಲ್ ಲೈಫಲ್ಲಿ ತುಂಬ ಕ್ಲೋಸ್ ಆಗಿದ್ರಿ ವಿಷ್ಣು ಅವ್ರ ಜೊತೆ. ತುಂಬ ಅಂದರೆ ನೀವು ಲಿಟ್ರಲಿ ಅವ್ರಿಗೆ ತಮ್ಮ ಅನ್ನೋ ಥರನೇ ಇದ್ರಿ. ಯಾವುದಾದ್ರೂ ಒಂದು ಯಾರಿಗೂ ಗೊತ್ತಿಲ್ಲದಲೇ ಇರೋ ವಿಷಯ ಏನಾದರೂ ಶೇರ್ ಮಾಡ್ಬೋದಾ? ಎಲ್ರಿಗೂ ಗೊತ್ತಿದೆ, ಬಟ್ ಮತ್ತೆ ಹೇಳ್ತೀನಿ. ಆದರೆ ಅವರು ಈ ಕೈಲಿ ಕೊಟ್ಟು ದಾನ ಈ ಕೈಲಿ ಗೊತ್ತಾಗಬಾರೋ ಮಟ್ಟಕ್ಕೆ ಅವರು ಅದೆಲ್ಲ ಇಟ್ಕೊಂಡಿದ್ರು. ಅವರು ಮ್ಯಾಚ್ ನಡಿಬೇಕಾದ್ರೆ ಎಷ್ಟೋ ಜನ ಬಂದು ಬರೋರು, ಸೂಟ್ ಕೇಸ್ ಹಿಂಗೆ ತೆಗಿಯೋರು, ಹಿಂಗೆ ತೆಗೆದು ಅಟ್ಲಾಗಿಟ್ಲ ನೋಡೋರು ಆ ಕಡೆ ಈ ಕಡೆ. ಯಾರು ಇಲ್ಲ ಅಂದರೆ ಚೆಕ್ ಬರೆಯೋದು, ಅದನ್ನು ಕೊಟ್ಬಿಟ್ಟು ಅವ್ರಿಗೆ ಗೊತ್ತಿಲ್ಲ ಅವ್ರು ಎಲ್ಲಿಗೆ ತಲುಪಬೇಕು ಅಲ್ಲಿ ತಲುಪಿಸೋರು. ಏನು ಸರ್ ಅನ್ನೋರು. ಏನು ಸರ್ ಮತ್ತೆ ಅದು ಗುಟ್ಟಾಗಿ ಅಂದರೆ ಗೊತ್ತಾಗಬಾರ್ದು ಏನು ಮಾಡ್ತಾ ಇದ್ದೀನಿ ಅಂತ. ಆದಮೇಲೆ ಬಂದ ಮಾತ್ರ ಹೇಳ್ತಿರ್ಲಿಲ್ಲ ಅವರು. ಯಾರೋ ಬಂದಿದ್ರು ಈ ಥರ ಮಾಡಿದೆ ಅಂತ. ನಾವು ಅದು ಹೇಳ್ತೀವಿ, ಅಪ್ಪ ಯಾರೋ ಬಂದಿದ್ರಪ್ಪ, ಹರಣಿ ಬಂದಿದ್ರು, ಆ ಥರ ಸ್ವಲ್ಪ ಹೆಲ್ಪ್ ಕೇಳಿದ್ರು, ಕೊಟ್ಟೆ. ಈ ಥರದ್ದು ನಾವು ಅಟ್ಲೀಸ್ಟ್ ಶೇರ್ ಮಾಡ್ತೀವಲ್ಲ, ಇವತ್ತಿನವರೆಗೂ ನಮಗೆ ಮಾಡಿಲ್ಲ ಅವರು. ಇಷ್ಟೆಲ್ಲ ನಮ್ಮ ಮಾತಾಡ್ತಾ ಇದ್ರಲ್ವಾ, ಅವ್ರು ಏನು ಮಾಡಿದೆ ಯಾರಿಗೆ ಮಾಡ್ತೀನಿ ಅಂತ ನಮ್ಮ ಹತ್ರ ಎಂದೂ ಹೇಳಿಲ್ಲ ಅವರು. ಬಟ್ ನಮಗೆ ಗೊತ್ತು ಅವರು ಮಾತಾಡಿಲ್ಲ, ಇಲ್ಲ ಎಂದೂ ಮಾತಾಡಿಲ್ಲ. ಅದು ಆಕ್ಚುಲಿ ದೊಡ್ಡ ಗುಣ ಸರ್. ಹೌದು, ಹೇಳ್ಕೊಳ್ದೆ ಇರೋದು ತುಂಬಾ ದೊಡ್ಡ ವಿಷಯ. ಅದೊಂದು ಅವ್ರದ್ದು ಸ್ಪೆಷಲ್ ಕ್ಯಾರೆಕ್ಟರ್. ಅಟ್ಲೀಸ್ಟ್ ತುಂಬ ಕ್ಲೋಸ್ ಆದ್ವಿಂತನೂ ಯಾರೋ ಬಂದಿದ್ರು, ಕೇಳಿದ್ರು, ಮಾಡಿಕೊಟ್ಟೆ ಮಾಡಿದೆ ಅಂತನೋ ಏನೋ ಇಲ್ಲ ಹೇಳ್ತಿರ್ಲಿಲ್ಲ. ಓಕೆ ಸರ್, ನಾನು ಆಗಲೇ ಕೇಳಿದೆ ನಿಮಗೆ ಅವ್ರು ಮಾಡಿದಂಥ ಸಿನಿಮಾ ಯಾವುದು ತುಂಬ ಇಷ್ಟ ಆಯಿತು ನಿಮಗೆ ಅಂತ. ನನಗೆ ತುಂಬ ಇಷ್ಟ ಅವ್ರ ನಾಗರಹಾವು ಬಿಗಿನಿಂಗ್ ಫಸ್ಟ್ ಸಿನಿಮಾ. ನನಗೆ ಅದನ್ನು ಎಷ್ಟು ಸಾರಿ ನೋಡಿದ್ರೆ ನನಗೆ ಗೊತ್ತಿಲ್ಲ. ಅವ್ರ ಪರಿಚಯ ಆದಮೇಲೆ ಅಂತೂ ಇನ್ನೊಂದಷ್ಟಲ್ಲಿ ನೋಡಿದ್ದೀನಿ ಅವ್ರ ಸಿನಿಮಾನ. ಅದಾದ್ಮೇಲೆ ನನಗೆ ಅವ್ರ ಸಿನಿಮಾ ಬಂಧನ ಇಷ್ಟ. ಬಂಧನ ಹೌದು ಭಾಳ ಇಷ್ಟ ನನಗೆ. ಅದು ಆ ಟೈಮಲ್ಲಿ ನಾನು ಆ ಟೈಮ್ ಹೇಳ್ತಾ ಇದ್ದೀನಿ ಬಂಧನ.
ಹೌದು. ಆಮೇಲೆ ಎಲ್ಲ ಸಿನಿಮಾಗಳು ಆಲ್ಮೋಸ್ಟ್ 90% ಎಲ್ಲ ಸಿನಿಮಾ ನೋಡಿರೋದು ನಾನು. ಎಂಥ ಕ್ಯಾರೆಕ್ಟರ್ ಮಾಡಿದ್ರು ತಮ್ಮನ ಕ್ಯಾರೆಕ್ಟರೇ ಮಾಡ್ಕೊಂಬಂದ್ರು ನಿಮಗೆ ನಟನೆ ಮಾಡೋದಕ್ಕೆ ಜಾಸ್ತಿ ನಿಮಗೆ ಸಿಗಲಿಲ್ಲ ಅಂತ ಅಂದರೂ ಕೂಡ ನಿಮ್ಮ ಕ್ಯಾರೆಕ್ಟರ್ ಅಷ್ಟೊಂದು ಇಂಪ್ಯಾಕ್ಟ್ ಆಗಿದೆ ಅಂತಂದರೆ ಅಂದ್ರೆ ಆ ಸಿನಿಮಾ ಪ್ಲಸ್ ಕಲಾವಿದರು ಹೌದು ಅವ್ರ ಜನಕ್ಕೆ ಇಷ್ಟ ಆಯ್ತದು. ಅಂದ್ರೆ ಆ ಸಿನಿಮಾದಲ್ಲಿ ವಿಷ್ಣು ಸರ್ ನನ್ನ ಮೇಲೆ ತೋರಿಸ್ತಾ ಇದ್ದ ಪ್ರೀತಿ ಅಂದ್ರೆ ಪಾತ್ರಗಳ ಮೇಲೆ ಹೌದು ಹೌದು. ಓಕೆ, ಹಾಗಾಗಿ ಏನಾಯ್ತು ಆ ಸಿನಿಮಾದ ಇಂಪ್ಯಾಕ್ಟ್. ಓಕೆ ಅಂದ್ರೆ ಜನ ರಿಯಲಿ ನೀವು ಹೇಳಿದ್ರಿ, ನೀವು ಅವನ್ನ ನಿಮ್ಮ ನೋಡ್ರಿ ಹಾಗೆ ಅಣ್ಣ ತಮ್ಮ ಅನ್ಸುತ್ತೆ ಅಂತ ನೀವು ಹೇಳಿದ್ರಿ, ಹಾಗೆ ಆಡಿಯನ್ಸ್ಗೂ ಅದೇ ಫೀಲ್ ಆಯ್ತು. ಹಾಗಾಗಿ ಎಲ್ಲ ಸಿನಿಮಾಗಳು ಅವ್ರ ಜೊತೆ ಮಾಡಿದಾಗೆ ನೋಡ್ಕೊಂತ ಬಂದ್ರೆ ಎಷ್ಟು ಸಿನಿಮಾಗಳಿದೆ ನಂದು. ಹೌದು. ಬಟ್ ಇವತ್ತು ಎಲ್ಲರೂ ನಿಮ್ಮನ್ನ ಗುರ್ತಿಡಿಯೋದು ಅವ್ರ ಸಿನಿಮಾಗಳ ಜೊತೆ ಮಾಡಿದ ಹಾಗೇನೆ. ಹೌದು. ಅದಕ್ಕೆ ನಾನು ಎಷ್ಟೋ ಜನ ಹೇಳ್ತೀನಿಲ್ಲಪ್ಪ, ಅವ್ರು 5 ಸಿನಿಮಾ ಬಿಟ್ಟೆ ಮಾಡಿದ್ದ ನಾನು. 2002 ಆದ್ಮೇಲೆ 7 ವರ್ಷ ಮಾಡಿಲ್ಲ ನಾನು. 7 ವರ್ಷ ಬೇರೆ ಸಿನಿಮಾಗಳು ಮಾಡಿದ್ದೀನಿ. ಇಲ್ಲ ಸರ್, ಅವರು ವಿಷ್ಣು ಸರ್ ಬದುಕಿದ್ರೆ ನಿಮಗೆ ನಿಮ್ಮ ಈ ಲೆವೆಲೇ ಬೇರೆ ಕಡೆ ಇರ್ತಿತ್ತು. ಆಯ್ತು, ಓಕೆ ಆಯ್ತು, ಪಾಸಿಬಿಲಿಟೀಸ್ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಹೌದು. ಅಂದರೆ ಈ ಥರ ಹೇಳೋದು ಪಾಸಿಟಿವ್ ಅನ್ಸುತ್ತೆ ನೆಗೆಟಿವ್ ಅನ್ಸುತ್ತೆ ಸರ್? ಅಲ್ಲ, ಒಂದು ಕಡೆ ಪಾಸಿಟಿವ್, ಒಂದು ಕಡೆ ಏನಪ್ಪ ಅಂದರೆ ಇದಲ್ಲದೆ ಬೇರೆ ನನ್ನ ಪರಿಶ್ರಮ ಬೇರೆ ಇದೆಯಲ್ಲ. ನಾನು ಸ್ವಂತವಾಗಿ ಕಷ್ಟಪಟ್ಟು ಸಾಧನೆ ಮಾಡ್ಕೊಂಡು ಅದು ಬೇರೆ ಇದೆಯಲ್ಲ. ನಾನು 96 ಅವ್ರ ಜೊತೆ ಆ್ಯಕ್ಟ್ ಮಾಡಿದೆ, 99 2000 ಯಜಮಾನ ಮಾಡಿದೆ. ಅಲ್ಲಿವರೆಗೂ ನಾನು ಮಾಡಿರೋ ಸಿನಿಮಾಗಳು ಮತ್ತೆ ಹೇಗೆ ಬಂದವು? ಹೌದು, ನಾನು ಪರಿಶ್ರಮ ಪಟ್ಟು ನಾನು ಕಟ್ಕೊಂಡಿರೋ ಕೋಟೆ ಅದು. ಆಮೇಲೆ ಈ ಕೋಟೆ ಒಳಗಡೆ ಎಂಟ್ರಿ ಆದೆ, ಈ ಕೋಟೆ ಒಳಗಡೆ. ಓಕೆ, ಸಂತೋಷ. ಒಬ್ಬ ಕಲಾವಿದನಾಗಿ ಬಹಳ ಸಂತೋಷ. ಅವ್ರ ಜೊತೆ ಮಾಡಿದ ಈ ಸಿನಿಮಾಗಳು ಮೆಗಾ ಹಿಟ್ಸ್. ಹೌದು ಹೌದು ಹೌದು. ಬಟ್ ಆಡಿಯನ್ಸ್ಗೆ ಅವ್ರು ಏನು ತಿಳ್ಕೊಂಡ್ರು, ವಿಷ್ಣು ಸರ್ ಬದುಕಿದ್ದಿದ್ರೆ ಅಭಿಜಿತ್ ಸರ್ಗೆ ಇನ್ನೂ ಚೆನ್ನಾಗ್ತಿತ್ತು ಅಂತ. ಓಕೆ, ಅದಕ್ಕೇನು ಮಾಡೋಕ್ಕಾಗಲ್ಲ. ಅದು ಕೆಲವು ಸರಿ ಅವರ ಅಭಿಪ್ರಾಯ ಎರಡೂ ನಾನು ಗೌರವವಾಗಿ ಸ್ವೀಕರಿಸಬೇಕಾಗತ್ತೆ. ಬಟ್ ಓಕೆ, ಮತ್ತೆ ಅದಾದ್ಮೇಲೆ ಮತ್ತೆ ನಾನು ಸುಮಾರು ಒಂದು 60-70 ಪಿಕ್ಚರ್ ಆ್ಯಕ್ಟ್ ಮಾಡಿದೆ ಆಫ್ಟರ್ ಯಜಮಾನ ಹೊರಗಡೆ. ಅದರಲ್ಲಿ ಬೇರೆ ಬೇರೆ ಕಲಾವಿದರ ಜೊತೆ ಆ್ಯಕ್ಟ್ ಮಾಡಿದ್ದೀನಿ, ನಾನು ಸ್ವಂತ ಪ್ರೊಡಕ್ಷನ್ ಮಾಡಿದ್ದೀನಿ. ಓಕೆ, ಬಟ್ ಆದ್ರೆ ಇಂಪ್ಯಾಕ್ಟ್ ಏನಪ್ಪ ಅಂದರೆ ಅವ್ರ ಜೊತೆ ತೊಗೊಂಡ್ರು ನನ್ನ. ಸರ್, ಸಂತೋಷ ಅಷ್ಟೇ. ಹಾನೆಸ್ಟ್ಲಿ ಬ್ಲೆಸ್ಡ್. ಆ ಥರ ಮಾತಾಡೋದು ಕೇಳೋದಕ್ಕೂ ಬ್ಲೆಸ್ಡ್ ಅಂತ. ಓಕೆ, ದೊಡ್ಡ ಕಲಾವಿದರಿಗೆ ನಮ್ಮನ್ನ ಆ ಥರ ಇಟ್ಕೊಂಡು ಥಿಂಕ್ ಮಾಡ್ತಾ ಇದಾರಲ್ಲ. ಸರ್, ನಮಗೆ ವಿಷ್ಣು ಸರ್ ನಿಮ್ಮ ಕೈ ಮುಟ್ಟಿ ನಮ್ಗೆ ಅವ್ರು ಮುಟ್ದಂಗೆ ಆಗುತ್ತೆ ಸರ್ ಅಂತಾರೆ. ನಾವು ಎಲ್ಲ ಸೆಕೆಂಡ್ ಮಾಡಿದಾಗ ಸಂತೋಷ. ತುಂಬಾ ದೊಡ್ಡ ಮಾತು ಸರ್. ಹಾಂ ಸರ್, ನಿಮ್ಮ ಕೈ ಮುಟ್ಟಿ ಎಷ್ಟು ಬಂದು ಕಾಲಿಗೆಲ್ಲ ನಮಸ್ಕಾರ ಮಾಡೋಗ್ಬಿಡ್ತಾರೆ ಸರ್. ನಾವು ಅವ್ರು ಸರ್ನ ನೋಡೋಕ್ಕಲ್ಲ, ನೀವು ಅವ್ರ ಕೈ ಮುಟ್ಟಿದ್ರೆ ನಾವು ನಿಮ್ಮ ಕೈ ಮುಟ್ತೀವಿ ಸರ್. ಓಕೆ, ಅವ್ರ ಪ್ರೀತಿ. ಆಮೇಲೆ ಅಲ್ಟಿಮೇಟ್ ಅವ್ರಿಗೋಸ್ಕರ ನಾವು ಬಂದಿರೋದು, ಬದುಕಿರೋದು ಅಷ್ಟೇ. ಹೌದು ಹೌದು ಹೌದು. ನಮ್ಮ ಅವ್ರ ಆಡಿಯನ್ಸ್ ನಮ್ಮ ದೇವರು, ಅಭಿಮಾನಿ ದೇವರುಗಳು. ಹೌದಲ್ವಾ? ಹೌದು ಸರ್, ಹೌದು. ಅಲ್ಟಿಮೇಟ್ಲಿ ಅವ್ರು ಎಲ್ಲಿಗೆ ಆಗ್ತಾರೋ ನಾವು ಅಲ್ಲಿಗೆ ಹೋಗ್ತೀವಿ ಅಷ್ಟೇ. ಅದಕ್ಕೋಸ್ಕರ ಓಕೆ ಸರ್, ಸಂತೋಷ. ನಿಮ್ಮ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲೆ ಇರಲಿ ಅಂತ ಹೇಳಿ ಅಷ್ಟೇ. ಓಕೆ ಸರ್, ನಮ್ಮ ಜೊತೆ ಇಷ್ಟೊತ್ತು ಕೂತ್ಕೊಂಡು ಮಾತಾಡೋದಕ್ಕೆ ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಸೊ ವೀಕ್ಷಕರೇ, ನೋಡಿದ್ರಲ್ಲ ನಮ್ಮ ಅಭಿಜಿತ್ ಅವರ ಅಭಿನಯದ ಸಿಂಹಾದ್ರಿ ಸಿಂಹ ಹಾಗೂ ರಾಜನರಸಿಂಹ ಸಿನಿಮಾಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಾವು ತಿಳ್ಕೊಂಡ್ವಿ. ನಾನಂತೂ ಈ ಸಂಚಿಕೆನ ತುಂಬಾ ಎಂಜಾಯ್ ಮಾಡಿದೆ, ನೀವು ಕೂಡ ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೊತೀನಿ. ಹಾಗಾದರೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಉದಯ ಕಾಮಿಡಿ ನೋಡ್ತಾ ಇರಿ, ನಗ್ತಾ ಇರಿ. ಸ್ಪಾಟ್ಲೈಟ್.